ಹಲೋ ಎವ್ರಿವನ್. ಲಾಸ್ಟ್ ಸಂಡೇ ಮಟನ್ ತಂದಿಲ್ಲ, ಸೊ ಈ ಟೈಮ್ ಮಟನ್ ತರಿಸಿ ಸ್ವಲ್ಪ ಸಾಂಬಾರು ಮಾಡಿ ಬಿರಿಯಾನಿ ಮಾಡೋಣ ಅಂತ ಸೈಡ್ ತೆಗೆದು ಇಟ್ಕೊತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಿರಿಯಾನಿ ಮಾಡಿ ತೋರಿಸಿ ಅಂತ ಹೇಳಿದ್ರು. ಇವಾಗ ಒಂದು 1/2 kg ಮಟನ್ ತೊಗೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ, ಧನಿಯಾ ಪುಡಿ 1 2 ಟೇಬಲ್ ಸ್ಪೂನು, ಅರಿಶಿನ ಸ್ವಲ್ಪ, ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ, ಉಪ್ಪು ಒಂಚೂರು ಹಾಕ್ಕೊಂಡು, ಮೆಣೆ ರಸ ಒಂಚೂರು ಹಾಕ್ಕೊಳ್ಳಿ, ಪುದೀನ ಸ್ವಲ್ಪ ಎಣ್ಣೆ 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಮೊಸರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಫ್ರೀಝರಲ್ಲಿ ಒಂದು 1/2 hour ಇಡಿ ತಕ್ಷಣ ಮಾಡೋದಿತ್ತು. ಇಲ್ಲ ಅಂದರೆ ಫ್ರಿಜ್ಜಲ್ಲಿ 2 hours ಇಟ್ಟು ಮಾಡ್ಕೊಳ್ಳಿ. ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ 1/2 ಕಪ್ ತೊಗೊಂಡು ತುಪ್ಪ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಬಿರಿಯಾನಿ ಐಟಮು ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಒಂಚೂರು ಗೋಡಂಬಿ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಕಲರ್ಗೆ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ 1/2 hour ಫ್ರೀಜರ್ ಇಟ್ಟಿದ್ದ ಮಟನ್ ಹಾಕ್ಕೊಂಡು 2 ಇಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂತೀರ ಆ ಗ್ಲಾಸಲ್ಲಿ ನೀರು ತೊಗೊಳ್ಳಿ. ಇವಾಗ ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಐ ಫ್ಲೇಮಲ್ಲೇ 1 ವಿಸಿಲ್ ಬರಲಿ ಮತ್ತು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿ. ಮಟನ್ನು ನೀರು ಬಿಟ್ಕೊಳುತ್ತೆ. ಸೊ ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ. ಟೋಟಲ್ಲು 2 ಗ್ಲಾಸ್ ಆಗುತ್ತೆ ನೀರೀಗ. ಸೊ ಅದೇ ಗ್ಲಾಸಲ್ಲಿ 6 ಗ್ಲಾಸ್ ನೀರು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮಟನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, 3/4 ಭಾಗ ಮಟನ್ ಬೆಂದಿರುತ್ತೆ. ಇವಾಗ ಟೋಟಲ್ 8 ಗ್ಲಾಸ್ ನೀರು ಆಯಿತು. ಸೊ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊತೀನಿ ಆ ಗ್ಲಾಸಲ್ಲೇ ನಾನು ನೀರು ತೊಗೊಳ್ತದ್ದು. ಇವಾಗ 4 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಮತ್ತು 2 ಗ್ಲಾಸ್ ಬಾಸುಮತಿ ತೊಗೊಂಡಿದ್ದೀನಿ. ಕಸೂರಿ ಮೇಥಿ ಒಂಚೂರು ಹಾಕ್ಕೊಳ್ಳಿ, 10 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ 1 ವಿಸಿಲ್ ಬರಲಿ. ಸೊ 1 ವಿಸಿಲ್ ಬಂದಮೇಲೆ ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿ. ರೈಸ್ ಕೂಡ ಉಗುರೋರಾಗಿ ಚೆನ್ನಾಗಿರುತ್ತೆ. ಮಟನ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಇದು ಬಿಸಿ ಬಿಸಿಯಾಗಿ ತಿಂದರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಸೊ ಬಿರಿಯಾನಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ. ಅನ್ನ ಕೂಡ ಉಗುರೋರಾಗಿ ಚೆನ್ನಾಗಿದೆ, ಮಟನು ಚೆನ್ನಾಗಿ ಬೆಂದಿದೆ. ಇಲ್ಲಿ ಸಂದೀಪು ಕೆಲವೊಂದು ಶರ್ಟ್ಸ್ ಆರ್ಡ್ರ್ ಮಾಡಿದ್ದೆ, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಈ ರೀತಿ ಇತ್ತು.